ದೆಹಲಿಯ ಕೆಂಪುಕೋಟೆಯ ಬಳಿ ಈ ಭೀಕರ ಸ್ಫೋಟ ಸಂಭವಿಸಿದ ನಂತರದಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಪ್ರಮುಖ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ದೆಹಲಿಯ ಸ್ಫೋಟದ ನಂತರ ಇದೀಗ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅದು ರೈಲ್ವೆ ನಿಲ್ದಾಣದ ಒಳಗಡೆ ಮತ್ತು ಹೊರಗಡೆ ಇರಬಹುದು, ಹಾಗೆಯೇ ಮೆಜೆಸ್ಟಿಕ್ ಒಳಗಡೆ ಹೊರಗಡೆ, ಹಾಗೆಯೇ ಇನ್ನು ಅನೇಕ ಸ್ಥಳದಲ್ಲಿ ಏರ್ಪೋರ್ಟ್, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಇಲ್ಲಿ ಎಲ್ಲ ಕಡೆ ಬಿಗಿ ಬಂದೋಬಸ್ತ್. ಪೊಲೀಸರು ವಿಶೇಷ ನಿಗಾ ವಹಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕೆಂಪುಕೋಟೆ ಮುಂಭಾಗದಲ್ಲಿ ಕಾರ್ ಬ್ಲಾಸ್ಟ್ ಪ್ರಕರಣ, ಹೀಗಾಗಿ ರಾಜಧಾನಿಯಲ್ಲಿ ಒಂದು ಕಡೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಪೊಲೀಸರು ಹೆಜ್ಜೆ ಹೆಜ್ಜೆಗೂ ನಿಯೋಜನೆಗೊಂಡಿದ್ದಾರೆ. ಆ ರೈಲ್ವೆ ಸ್ಟೇಷನ್ ಒಳಗಡೆ ಹೊರಗಡೆ ಎಲ್ಲವೂ ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ಕಡೆ ರೈಲ್ವೆ ಪೊಲೀಸರಿಂದ ಪರಿಶೀಲನೆ ಆಗ್ತಿದೆ, ಮತ್ತೊಂದು ಕಡೆ ಡಾಗ್ ಸ್ಕ್ವಾಡ್, ಮತ್ತೊಂದು ಕಡೆ ಬಾಂಬ್ ಸ್ಕ್ವಾಡ್ ಒಳಗಡೆ ಚೆಕ್ ಮಾಡಿದ್ದಾರೆ. ಸದ್ಯಕ್ಕೆ ಹೊರಗಡೆ ಸಹ ಏನು ಅಲರ್ಟ್ ಘೋಷಣೆ ಆಗಿದೆ ಅಂತ ಪ್ರತಿಯೊಬ್ಬ ಬರೋರನ್ನ ಎಲ್ಲ ಚಲನವಲನವನ್ನು ಚೆಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ 11 ಜನ ಸಾವಾಗಿದೆ, ಮತ್ತೊಂದು ಕಡೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಹೀಗಾಗಿ ಒಂದು ಕಡೆ 11 ಜನ ಬಾಡಿಗಳು ಛಿದ್ರ ಇದ್ರೆ ಆ ಥರ ಒಂದು ಬ್ಲಾಸ್ಟ್ ಆಗಿದೆ. ಸದ್ಯಕ್ಕೆ CNGಯಿಂದ ಬ್ಲಾಸ್ಟ್ ಆಗಿದೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಬಟ್ ಇನ್ನೂ ತನಿಖೆ ಆಗ್ತಿದೆ, ಯಾಕಂದರೆ ಟೆರರಿಸ್ಟ್ ಲಿಂಕ್ ಇರ್ಬೋದು ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಟೆರರಿಸ್ಟ್ಗಳನ್ನು ಸಾಕಷ್ಟು ಜನ ಒಂದು ಕಡೆ ತನಿಖಾ ತಂಡ ಒಂದು ಕಡೆ ವಶಕ್ಕೆ ಪಡಿಸಿಕೊಳ್ತಿದ್ರು. ಇದರ ನಡುವೆ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಾಂಬ್ ಬ್ಲಾಸ್ಟ್ ಆಗಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಕೆಲವು ಇನ್ನೂ CNG ಅಂತ ಹೇಳ್ತಿದ್ದಾರೆ, ಈಗ ಇನ್ನೂ ಸ್ಪಷ್ಟತೆ ಇಲ್ಲ. ಸದ್ಯಕ್ಕೆ ಮಾತ್ರ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಮೆಟ್ರೋ, ಮತ್ತೊಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಯಾಕಂದರೆ ಎಲ್ಲಿ ಸಾಂದ್ರಣೆ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಪರಿಶೀಲನೆ ಮುಂದಾಗಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಟ್ರಾಫಿಕ್ ಪೊಲೀಸ್ ಸಹ ನಿಯೋಜನೆಗೊಂಡಿದ್ದಾರೆ. ಎಲ್ಲ ಬರುವಂಥ ವೆಹಿಕಲ್ಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ, ಬರುವಂಥ ಬ್ಯಾಗ್ಗಳನ್ನು ಚೆಕ್ ಮಾಡ್ತಿದ್ದಾರೆ. ಹೀಗಾಗಿ ರೈಲ್ವೆ ನಿಲ್ದಾಣದಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಆಗಿದೆ. ಯಾಕಂದರೆ ಇಲ್ಲಿ ಸಹ ಹೇಳೋಕ್ಕಾಗಲ್ಲ, ಏನಾದರೂ ಮತ್ತೆ ಬ್ಲಾಸ್ಟ್ ಆಗ್ಬೋದು ಎಂಬ ಮುನ್ಸೂಚನೆಯಿಂದ ಹೀಗಾಗಿ ಒಂದು ಕಡೆ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಣೆ ಆಗಿದೆ. ನೋಡ್ತಿರ್ಬೋದು, ಒಂದು ಕಡೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆ ಆಗಿದೆ. ಒಳಗಡೆ ಎಂಟ್ರೆನ್ಸಲ್ಲಿ ಬರುವಂಥ ಪ್ಲಾಟ್ಫಾರ್ಮಲ್ಲಿ, ಅದಕ್ಕೆ ಅಂದರೆ 9 ಪ್ಲಾಟ್ಫಾರ್ಮ್ಗಳಿದ್ದಾವೆ, ಎಲ್ಲವೂ ಪರಿಶೀಲನೆ ಮಾಡ್ತಿದ್ರೆ, ಹೊರಗಡೆ ಸಹ ಪರಿಶೀಲನೆ ಮಾಡ್ತಿದ್ರೆ. ಇದೀಗ ರೈಲ್ವೆ ನಿಲ್ದಾಣದ ಪೊಲೀಸರಿಂದ ಇದು ಒಂದು ಪರಿಶೀಲನೆಗೆ ಮುಂದಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಹೈ ಅಲರ್ಟ್ ಘೋಷಣೆ ಆಗುವ ದೃಷ್ಟಿಯಿಂದ ಈಗ ಭದ್ರತೆ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೆಹಲಿಯ ಕೆಂಪುಕೋಟೆಯ ಬಳಿ ಈ ಭೀಕರ ಸ್ಫೋಟ ಸಂಭವಿಸಿದ ನಂತರದಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಪ್ರಮುಖ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ದೆಹಲಿಯ ಸ್ಫೋಟದ ನಂತರ ಇದೀಗ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅದು ರೈಲ್ವೆ ನಿಲ್ದಾಣದ ಒಳಗಡೆ ಮತ್ತು ಹೊರಗಡೆ ಇರಬಹುದು, ಹಾಗೆಯೇ ಮೆಜೆಸ್ಟಿಕ್ ಒಳಗಡೆ ಹೊರಗಡೆ, ಹಾಗೆಯೇ ಇನ್ನು ಅನೇಕ ಸ್ಥಳದಲ್ಲಿ ಏರ್ಪೋರ್ಟ್, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಇಲ್ಲಿ ಎಲ್ಲ ಕಡೆ ಬಿಗಿ ಬಂದೋಬಸ್ತ್. ಪೊಲೀಸರು ವಿಶೇಷ ನಿಗಾ ವಹಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕೆಂಪುಕೋಟೆ ಮುಂಭಾಗದಲ್ಲಿ ಕಾರ್ ಬ್ಲಾಸ್ಟ್ ಪ್ರಕರಣ, ಹೀಗಾಗಿ ರಾಜಧಾನಿಯಲ್ಲಿ ಒಂದು ಕಡೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಪೊಲೀಸರು ಹೆಜ್ಜೆ ಹೆಜ್ಜೆಗೂ ನಿಯೋಜನೆಗೊಂಡಿದ್ದಾರೆ. ಆ ರೈಲ್ವೆ ಸ್ಟೇಷನ್ ಒಳಗಡೆ ಹೊರಗಡೆ ಎಲ್ಲವೂ ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ಕಡೆ ರೈಲ್ವೆ ಪೊಲೀಸರಿಂದ ಪರಿಶೀಲನೆ ಆಗ್ತಿದೆ, ಮತ್ತೊಂದು ಕಡೆ ಡಾಗ್ ಸ್ಕ್ವಾಡ್, ಮತ್ತೊಂದು ಕಡೆ ಬಾಂಬ್ ಸ್ಕ್ವಾಡ್ ಒಳಗಡೆ ಚೆಕ್ ಮಾಡಿದ್ದಾರೆ. ಸದ್ಯಕ್ಕೆ ಹೊರಗಡೆ ಸಹ ಏನು ಅಲರ್ಟ್ ಘೋಷಣೆ ಆಗಿದೆ ಅಂತ ಪ್ರತಿಯೊಬ್ಬ ಬರೋರನ್ನ ಎಲ್ಲ ಚಲನವಲನವನ್ನು ಚೆಕ್ ಮಾಡ್ತಿದ್ದಾರೆ. ಯಾಕಂದರೆ ಈಗ 11 ಜನ ಸಾವಾಗಿದೆ, ಮತ್ತೊಂದು ಕಡೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಹೀಗಾಗಿ ಒಂದು ಕಡೆ 11 ಜನ ಬಾಡಿಗಳು ಛಿದ್ರ ಇದ್ರೆ ಆ ಥರ ಒಂದು ಬ್ಲಾಸ್ಟ್ ಆಗಿದೆ. ಸದ್ಯಕ್ಕೆ CNGಯಿಂದ ಬ್ಲಾಸ್ಟ್ ಆಗಿದೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಬಟ್ ಇನ್ನೂ ತನಿಖೆ ಆಗ್ತಿದೆ, ಯಾಕಂದರೆ ಟೆರರಿಸ್ಟ್ ಲಿಂಕ್ ಇರ್ಬೋದು ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಟೆರರಿಸ್ಟ್ಗಳನ್ನು ಸಾಕಷ್ಟು ಜನ ಒಂದು ಕಡೆ ತನಿಖಾ ತಂಡ ಒಂದು ಕಡೆ ವಶಕ್ಕೆ ಪಡಿಸಿಕೊಳ್ತಿದ್ರು. ಇದರ ನಡುವೆ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಾಂಬ್ ಬ್ಲಾಸ್ಟ್ ಆಗಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಕೆಲವು ಇನ್ನೂ CNG ಅಂತ ಹೇಳ್ತಿದ್ದಾರೆ, ಈಗ ಇನ್ನೂ ಸ್ಪಷ್ಟತೆ ಇಲ್ಲ. ಸದ್ಯಕ್ಕೆ ಮಾತ್ರ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಮೆಟ್ರೋ, ಮತ್ತೊಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಯಾಕಂದರೆ ಎಲ್ಲಿ ಸಾಂದ್ರಣೆ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಪರಿಶೀಲನೆ ಮುಂದಾಗಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಟ್ರಾಫಿಕ್ ಪೊಲೀಸ್ ಸಹ ನಿಯೋಜನೆಗೊಂಡಿದ್ದಾರೆ. ಎಲ್ಲ ಬರುವಂಥ ವೆಹಿಕಲ್ಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ, ಬರುವಂಥ ಬ್ಯಾಗ್ಗಳನ್ನು ಚೆಕ್ ಮಾಡ್ತಿದ್ದಾರೆ. ಹೀಗಾಗಿ ರೈಲ್ವೆ ನಿಲ್ದಾಣದಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಆಗಿದೆ. ಯಾಕಂದರೆ ಇಲ್ಲಿ ಸಹ ಹೇಳೋಕ್ಕಾಗಲ್ಲ, ಏನಾದರೂ ಮತ್ತೆ ಬ್ಲಾಸ್ಟ್ ಆಗ್ಬೋದು ಎಂಬ ಮುನ್ಸೂಚನೆಯಿಂದ ಹೀಗಾಗಿ ಒಂದು ಕಡೆ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಣೆ ಆಗಿದೆ. ನೋಡ್ತಿರ್ಬೋದು, ಒಂದು ಕಡೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆ ಆಗಿದೆ. ಒಳಗಡೆ ಎಂಟ್ರೆನ್ಸಲ್ಲಿ ಬರುವಂಥ ಪ್ಲಾಟ್ಫಾರ್ಮಲ್ಲಿ, ಅದಕ್ಕೆ ಅಂದರೆ 9 ಪ್ಲಾಟ್ಫಾರ್ಮ್ಗಳಿದ್ದಾವೆ, ಎಲ್ಲವೂ ಪರಿಶೀಲನೆ ಮಾಡ್ತಿದ್ರೆ, ಹೊರಗಡೆ ಸಹ ಪರಿಶೀಲನೆ ಮಾಡ್ತಿದ್ರೆ. ಇದೀಗ ರೈಲ್ವೆ ನಿಲ್ದಾಣದ ಪೊಲೀಸರಿಂದ ಇದು ಒಂದು ಪರಿಶೀಲನೆಗೆ ಮುಂದಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಹೈ ಅಲರ್ಟ್ ಘೋಷಣೆ ಆಗುವ ದೃಷ್ಟಿಯಿಂದ ಈಗ ಭದ್ರತೆ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ದೆಹಲಿಯ ಕೆಂಪುಕೋಟೆಯ ಬಳಿ ಈ ಭೀಕರ ಸ್ಫೋಟ ಸಂಭವಿಸಿದ ನಂತರದಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಪ್ರಮುಖ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ದೆಹಲಿಯ ಸ್ಫೋಟದ ನಂತರ ಇದೀಗ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅದು ರೈಲ್ವೆ ನಿಲ್ದಾಣದ ಒಳಗಡೆ ಮತ್ತು ಹೊರಗಡೆ ಇರಬಹುದು, ಹಾಗೆಯೇ ಮೆಜೆಸ್ಟಿಕ್ ಒಳಗಡೆ ಹೊರಗಡೆ, ಹಾಗೆಯೇ ಇನ್ನು ಅನೇಕ ಸ್ಥಳದಲ್ಲಿ ಏರ್ಪೋರ್ಟ್, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಇಲ್ಲಿ ಎಲ್ಲ ಕಡೆ ಬಿಗಿ ಬಂದೋಬಸ್ತ್. ಪೊಲೀಸರು ವಿಶೇಷ ನಿಗಾ ವಹಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕೆಂಪುಕೋಟೆ ಮುಂಭಾಗದಲ್ಲಿ ಕಾರ್ ಬ್ಲಾಸ್ಟ್ ಪ್ರಕರಣ ಹೀಗಾಗಿ ರಾಜಧಾನಿಯಲ್ಲಿ ಒಂದು ಕಡೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಪೊಲೀಸರು ಹೆಜ್ಜೆ ಹೆಜ್ಜೆಗೂ ನಿಯೋಜನೆಗೊಂಡಿದ್ದಾರೆ. ಆ ರೈಲ್ವೆ ಸ್ಟೇಷನ್ ಒಳಗಡೆ ಹೊರಗಡೆ ಎಲ್ಲವೂ ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ಕಡೆ ರೈಲ್ವೆ ಪೊಲೀಸರಿಂದ ಪರಿಶೀಲನೆ ಆಗ್ತಿದೆ, ಮತ್ತೊಂದು ಕಡೆ ಡಾಗ್ ಸ್ಕ್ವಾಡ್, ಮತ್ತೊಂದು ಕಡೆ ಬಾಂಬ್ ಸ್ಕ್ವಾಡ್ ಒಳಗಡೆ ಚೆಕ್ ಮಾಡಿದ್ದಾರೆ. ಸದ್ಯಕ್ಕೆ ಹೊರಗಡೆ ಸಹ ಏನು ಅಲರ್ಟ್ ಘೋಷಣೆ ಆಗಿದೆ ಅಂತ ಪ್ರತಿಯೊಬ್ಬ ಬರೋರನ್ನ ಎಲ್ಲ ಚಲನವಲನವನ್ನು ಚೆಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ 11 ಜನ ಸಾವಾಗಿದೆ, ಮತ್ತೊಂದು ಕಡೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಹೀಗಾಗಿ ಒಂದು ಕಡೆ 11 ಜನ ಬಾಡಿಗಳು ಛಿದ್ರ ಇದ್ರೆ ಆ ಥರ ಒಂದು ಬ್ಲಾಸ್ಟ್ ಆಗಿದೆ. ಸದ್ಯಕ್ಕೆ CNGಯಿಂದ ಬ್ಲಾಸ್ಟ್ ಆಗಿದೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಬಟ್ ಇನ್ನೂ ತನಿಖೆ ಆಗ್ತಿದೆ, ಯಾಕಂದರೆ ಟೆರರಿಸ್ಟ್ ಲಿಂಕ್ ಇರ್ಬೋದು ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಟೆರರಿಸ್ಟ್ಗಳನ್ನು ಸಾಕಷ್ಟು ಜನ ಒಂದು ಕಡೆ ತನಿಖಾ ತಂಡ ಒಂದು ಕಡೆ ವಶಕ್ಕೆ ಪಡಿಸಿಕೊಳ್ತಿದ್ರು. ಇದರ ನಡುವೆ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಕೆಲವು ಇನ್ನು CNG ಅಂತ ಹೇಳ್ತಿದ್ದಾರೆ, ಈಗ ಇನ್ನೂ ಸ್ಪಷ್ಟತೆ ಇಲ್ಲ. ಸದ್ಯಕ್ಕೆ ಮಾತ್ರ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಮೆಟ್ರೋ, ಮತ್ತೊಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಯಾಕಂದರೆ ಎಲ್ಲಿ ಸಾಂದಣೆ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಪರಿಶೀಲನೆ ಮುಂದಾಗಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಟ್ರಾಫಿಕ್ ಪೊಲೀಸ್ ಸಹ ನಿಯೋಜನೆಗೊಂಡಿದ್ದಾರೆ. ಎಲ್ಲ ಬರುವಂಥ ವೆಹಿಕಲ್ಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ, ಬರುವಂಥ ಬ್ಯಾಗ್ಗಳನ್ನು ಚೆಕ್ ಮಾಡ್ತಿದ್ದಾರೆ. ಹೀಗಾಗಿ ರೈಲ್ವೆ ನಿಲ್ದಾಣದಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಆಗಿದೆ. ಯಾಕಂದರೆ ಇಲ್ಲಿ ಸಹ ಹೇಳೋಕ್ಕಾಗಲ್ಲ, ಏನಾದರೂ ಮತ್ತೆ ಬ್ಲಾಸ್ಟ್ ಆಗ್ಬೋದು ಎಂಬ ಮುನ್ಸೂಚನೆಯಿಂದ ಹೀಗಾಗಿ ಒಂದು ಕಡೆ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಣೆ ಆಗಿದೆ. ನೋಡ್ತಿರ್ಬೋದು, ಒಂದು ಕಡೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆ ಆಗಿದೆ. ಒಳಗಡೆ ಎಂಟ್ರೆನ್ಸಲ್ಲಿ ಬರುವಂಥ ಪ್ಲಾಟ್ಫಾರ್ಮಲ್ಲಿ, ಅದಕ್ಕೆ ಅಂದರೆ 9 ಪ್ಲಾಟ್ಫಾರ್ಮ್ಗಳಿದ್ದಾವೆ, ಎಲ್ಲವೂ ಪರಿಶೀಲನೆ ಮಾಡ್ತಿದ್ರೆ, ಹೊರಗಡೆ ಸಹ ಪರಿಶೀಲನೆ ಮಾಡ್ತಿದ್ರೆ. ಇದೀಗ ರೈಲ್ವೆ ನಿಲ್ದಾಣದ ಪೊಲೀಸರಿಂದ ಇದು ಒಂದು ಪರಿಶೀಲನೆಗೆ ಮುಂದಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಹೈ ಅಲರ್ಟ್ ಘೋಷಣೆ ಆಗುವ ದೃಷ್ಟಿಯಿಂದ ಈಗ ಭದ್ರತೆ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೆಹಲಿಯ ಕೆಂಪುಕೋಟೆಯ ಬಳಿ ಈ ಭೀಕರ ಸ್ಫೋಟ ಸಂಭವಿಸಿದ ನಂತರದಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಪ್ರಮುಖ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ದೆಹಲಿಯ ಸ್ಫೋಟದ ನಂತರ ಇದೀಗ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅದು ರೈಲ್ವೆ ನಿಲ್ದಾಣದ ಒಳಗಡೆ ಮತ್ತು ಹೊರಗಡೆ ಇರಬಹುದು, ಹಾಗೆಯೇ ಮೆಜೆಸ್ಟಿಕ್ ಒಳಗಡೆ ಹೊರಗಡೆ, ಹಾಗೆಯೇ ಇನ್ನು ಅನೇಕ ಸ್ಥಳದಲ್ಲಿ ಏರ್ಪೋರ್ಟ್, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಇಲ್ಲಿ ಎಲ್ಲ ಕಡೆ ಬಿಗಿ ಬಂದೋಬಸ್ತ್. ಪೊಲೀಸರು ವಿಶೇಷ